ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಮೃತ ರಾಜಶೇಖರ್ ಮನೆಗೆ ಬಿಜೆಪಿ ನಾಯಕರುಗಳು ಭೇಟಿ ಕೊಟ್ಟಿರೋದು. ರಾಜಶೇಖರ್ ಕುಟುಂಬಕ್ಕೆ 10 ಲಕ್ಷ ಚೆಕ್ ಹಸ್ತಾಂತರ ಮಾಡಲಾಗಿದೆ. ಚೆಕ್ ನೀಡಿದ್ದಾರೆ ಜನಾರ್ದನ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ. ಇಷ್ಟು ದಿನ ಕಳೆದ್ರೂ ಆರೋಪಿಗಳ ಬಂಧನವಾಗಿಲ್ಲ. ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಗಲಭೆ ಪ್ರಕರಣವನ್ನು ಸರ್ಕಾರ ಸಿಬಿಐಗೆ ನೀಡಬೇಕು ಅಂತ ಇದೇ ಸಂದರ್ಭದಲ್ಲಿ ಅವರು ಆಗ್ರಹಿಸಿದ್ದಾರೆ. ಏನನ್ನ ಕಷ್ಟ ಇದ್ರು ಹೇಳಿರಿ. ಅವ್ರಿಗೆ ಅಮೌಂಟ್ ಅದು ಎಷ್ಟಿದೆ ನೋಡ್ಕೊಳ್ಳಿ. 10 ಲಕ್ಷ ಇದೆ. ನಿನ್ನ ಅಕೌಂಟಿಗೆ ಹಾಕೋಬೋದು. ನಿನ್ನ ಅಕೌಂಟ್ ಇಲ್ಲ ನಾನಿದೆ ಸರ್. ವೆಹಿಕಲ್ ನೋಡಿ ಸರ್. ಒಳ್ಳೇದಾಗ್ಲಮ್ಮ. ಏನನ್ನ ಕಷ್ಟ ಇದ್ರು ಹೇಳಿರಿ. ಅವ್ರಿಗೆ ಅಮೌಂಟ್ ಅದು ಎಷ್ಟಿದೆ ನೋಡ್ಕೊಳ್ಳಿ. 10 ಲಕ್ಷ ಇದೆ. ನಿನ್ನ ಅಕೌಂಟಿಗೆ ಹಾಕೋಬೋದು. ನಿನ್ನ ಅಕೌಂಟ್ ಇಲ್ಲ ನಾನಿದೆ ಸರ್. ವೆಹಿಕಲ್ ನೋಡಿ ಸರ್. ಒಳ್ಳೇದಾಗ್ಲಮ್ಮ. ಏನನ್ನ ಕಷ್ಟ ಇದ್ರು ಹೇಳಿರಿ. ಅವ್ರಿಗೆ ಅಮೌಂಟ್ ಅದು ಎಷ್ಟಿದೆ ನೋಡ್ಕೊಳ್ಳಿ. 10 ಲಕ್ಷ ಇದೆ. ನಿನ್ನ ಅಕೌಂಟಿಗೆ ಏನೋ ಮಾಡ್ಲಿಕ್ಕಂತೇಳಿ ಒಬ್ಬ ಯುವಕ 26 ವರ್ಷದ ಒಬ್ಬ ಯುವಕನ್ನ ಇವತ್ತು ಆ ತಾಯಿ ನೋಡಿ, ಇವತ್ತು ಆ ತಾಯಿ ತುಳಸಮ್ಮ ಅವ್ರಿಗೆ ನನ್ನ ಪತ್ನಿ ಲಕ್ಷ್ಮೀ ಅರುಣ ಅವರು ನಮಗೂ ಆ ವಯಸ್ಸಿನ ಮಕ್ಕಳಿದ್ದಾರೆ. ಇವತ್ತು ಆ ಅಮಾಯಕನ ಹುಡುಗನ್ನ ಆ ಗಲಾಟೆಗೆ ಏನೋ ಇದ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ಲಾಠಿ ಏಟಿಗೆ ಹುಡುಗ ಹಿಂತಿರುಗಿ ಓಡ್ತಾ ಇದ್ರೆ ಅವನನ್ನ ಬರೀ ಲಾಠಿ ಏಟಿಗೆ ಹುಡುಗಿ ಹಿಂತಿರುಗಿ ಓಡ್ತಾ ಇದ್ದ. ಅವನ್ ಬೆನ್ನ ಹಿಂದಿಗೆ ಫೈರ್ ಮಾಡಿರುವಂತ ಒಂದು ವಿಷಯ. ಆ ತಾಯಿ ಒಂದೇ ಒಂದು ಮಾತನ್ನು ಹೇಳ್ತಾ ಇರುವಂತದ್ದು, ಆ ನ್ಯಾಯ ಸಿಗಬೇಕು ತನ್ನ ಮಗನ ಸಾವಿಗೆ. ಆ ದೇವರು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ಆ ತಾಯಿ ಬಯಸಿರುವಂಥದ್ದು. ಅವ್ರಿಗೂ ನಾವು ಮಾರಲ್ ಆಗಿ, ಯಾಕಂದ್ರೆ ವಿಷಯ ಸತ್ಯಾಂಶಗಳು ಅವ್ರಿಗೆ ಗೊತ್ತಾದ್ಮೇಲೆ ಅವ್ರ ಮನೆಗೆ ಹೋಗೋದು ನಾವು ಸೂಕ್ತ ಅಂತೇಳಿ ಇವತ್ತು ನಾವು ಬಂದು ಆ ತಾಯಿ ಜೊತೆ ನಾವು ಇದ್ದೀವಿ ಅಂತೇಳಿ ನಾವು ಅವರಿಗೆ ನಮ್ಮ ಕೈಲಾಗಿರುವಂಥ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ ಅವರ ವೈಯಕ್ತಿಕ ಅವರ ಅಕೌಂಟಿಂದ 10 ಲಕ್ಷ ರೂಪಾಯಿ ಚೆಕ್ಕನ್ನು ನಾವು ಕೊಟ್ಟಿದ್ದೀವಿ. ಏನೇ ಕಷ್ಟ ಇರಲಿ ಅವ್ರ ಜೊತೆ ನಾವು ಇದೀವಿ ಅನ್ನುವಂಥ ಭರವಸೆಯನ್ನು ನಾವು ಕೊಟ್ಟಿದ್ದೀವಿ. ಅವರ ತಂದೆ ಸುರೇಂದರ್ ರೆಡ್ಡಿ ಅಂತ ಹೇಳಿ ಅವ್ರು ನಮ್ಮ ಬಿಜೆಪಿ ಕಾರ್ಯಕರ್ತರಾಗಿ ಇದ್ದಂಥವ್ರು. ನೋಡಿ, ರಾಜಕೀಯ ಬದಲಾವಣೆಗಳಲ್ಲಿ ತಂದೆ ಒಂದ್ ಕಡೆ ಇರ್ಬೋದು, ಅವ್ರ ತಂದೆ ತೀರ್ಕೊಂಡು ಹೋಗಿದ್ದಾರೆ ಪಾಪ. ಆ ತಾಯಿ 4 ಮಂದಿ ಮಕ್ಕಳನ್ನ ಇಟ್ಕೊಂಡು, 2 ಹೆಣ್ಮಕ್ಳು 2 ಗಂಡು ಮಕ್ಕಳನ್ನ ಇಟ್ಕೊಂಡು ತಾನೇ ಬರಾಯಿಸ್ಕೊಂಡು ಸಾಗ್ತಾ ಇದ್ದಾಳೆ ಆ ಮಕ್ಕಳನ್ನ. ಇಂಥ ಟೈಮ್ನಲ್ಲಿ ಒಬ್ಬ ದೊಡ್ಡ ಮಗನಾಗಿ ಆ ಹುಡುಗ ತೀರ್ಕೊಂಡು ಹೋಗಿರುವಂಥದ್ದು. ನಾವು ಹಣ ಎಷ್ಟೇ ಕೊಟ್ಟರು ಕೂಡ ದುಃಖ ತೀರಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಏನಿದ್ರು ಕೂಡ ಭಗವಂತನೇ ಅವ್ರಿಗೆ ಶಕ್ತಿ ಕೊಡಬೇಕು. ನಾವು ಅವರೊಟ್ಟಿಗೆ ಇದ್ದೀವಿ. ನಾವು ನೋಡಿ, ರಾಜಶೇಖರ್ ಅವರ ಕೊಲೆ ಏನಾಗಿದೆ, ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನ ಕೊಲೆ ಮಾಡಿರುವಂತದ್ದು, ಗುಂಡಾರಿಸಿರುವಂತದ್ದು, ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂತದ್ದು. ನಾವಿವತ್ತು ಆರ್ ಅಶೋಕ್ ಅವರು, ಚಲವಾದಿ ಅವರು, ನಮ್ಮ ಕಾರಜೋಳ ಅವರು, ಜನಾರ್ದನ ರೆಡ್ಡಿ, ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಇವತ್ತು ಆ ಬಡ ಕುಟುಂಬದವ್ರನ್ನ ಭೇಟಿ ಮಾಡಿದ್ದೇವೆ. ಅವ್ರ ತಾಯಿಯನ್ನ ಭೇಟಿ ಮಾಡಿದ್ದೇವೆ. ಅವರು ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಆದ್ರೆ ಯಾವುದೇ ಪರಿಹಾರ ಅದನ್ನ ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವಿವತ್ತು ಮತ್ತೊಮ್ಮೆ ಆಗ್ರಹ ಪಡಿಸುವಂತದ್ದು, ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಚೆಲ್ಲಾಟ ಆಡದೆ